ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಸತತ 4 ಬಾರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ಪಿಸಿ ಗದ್ದಿಗೌಡರವರು ಪ್ರತಿನಿಧಿಸಿದ್ದಾರೆ. ಇನ್ನು 5ನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ಕಾಂಗ್ರೆಸ್ ಈ ಬಾರಿ ಹೊಸ ಮುಖವನ್ನ ಅಖಾಡಕ್ಕಿಳಿಸಿದೆ. ಯುವ ಮುಖವಾದಂತಹ ಸಂಯುಕ್ತಾ ಪಾಟೀಲ್ ಅವರು ಕೈ ಅಭ್ಯರ್ಥಿಯಾಗಿದ್ದಾರೆ. ಸದ್ಯ ಕೈ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತಾ ಪಾಟೀಲ್ ಅವರು ಕ್ಷೇತ್ರದಲ್ಲಿ ಬಿರುಸಿನ ಮತ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಹುನಗುಂದ ತಾಲೂಕಿನ ಕಂದಗಲ್ಲ, ಬಲಕುಂದಿ, ದನ್ನೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಣಿ ಕಾರ್ಯಕರ್ತರ ಸಭೆಗಳನ್ನ ನಡೆಸಿದರು. ಈ ಮೂಲಕ ಭರ್ಜರಿ ಮತಯಾಚನೆಯನ್ನ ನಡೆಸಿದರು. ಇನ್ನು ಸಂಯುಕ್ತಾ ಪಾಟೀಲ್ ಅವರಿಗೆ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಾಥ್ ನೀಡಿದರು. ಇದೇ ಬರುವ 7ನೇ ತಾರೀಕಿನಂದು ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 3ಕ್ಕೆ ಹಸ್ತದ ಗುರುತಿಗೆ ಅಂದರೆ ಸಂಯುಕ್ತಾ ಪಾಟೀಲ್ ಅವರಿಗೆ ಮತ ಚಲಾಯಿಸುವಂತೆ ಮತಯಾಚಿಸಿದರು. ಇನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ರಾಜಕೀಯವನ್ನ ನೋಡೋದಾದ್ರೆ 2004ರಲ್ಲಿ ಮೊದಲ ಬಾರಿಗೆ ಪಿಸಿ ಗದ್ದಿಗೌಡರವರು ಇಲ್ಲಿ ಕಮಲವನ್ನ ಅರಳಿಸಿದ್ರು. 5ನೇ ಬಾರಿ ವಿಜಯ ಪತಾಕೆಯ ನಿರೀಕ್ಷೆಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಜೆಡಿಎಸ್ ಜೊತೆಗಿನ ಮೈತ್ರಿ ಕೂಡ ಹೆಚ್ಚಿನ ಮತ ಬರೋದಕ್ಕೆ ಸಹಾಯಕವಾಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೊಂದು ಕಡೆ ಸಂಯುಕ್ತಾ ಪಾಟೀಲ್ ಅವರ ಗೆಲುವಿಗೆ ತಂದೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಶ್ರಮಿಸುತ್ತಿದ್ದಾರೆ. ಗೆಲುವನ್ನ ದಾಖಲಿಸುವಂತಹ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಒಟ್ನಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ದು ಅವರ ಬಲವೂ ಕೂಡ ಪಕ್ಷಕ್ಕೆ ವರವಾಗಲಿದೆ ಎಂಬುವಂತಹ ನಿರೀಕ್ಷೆಯಲ್ಲಿ ಶಿವಾನಂದ ಪಾಟೀಲ್ ಹಾಗೂ ಸಂಯುಕ್ತಾ ಪಾಟೀಲ್ ಇದ್ದಾರೆ. ಒಟ್ನಲ್ಲಿ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ವರ್ಚಸ್ಸಿಗಿಂತ ಬಿಜೆಪಿಯವರು ಮೋದಿಯ ಅಲೆಯನ್ನ ನೆಚ್ಚಿಕೊಂಡಿದ್ರೆ, ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳ ಪ್ರಭಾವದಿಂದಾಗಿ ಮಹಿಳೆಯರ ಮತಗಳ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಕ್ಷೇತ್ರದ ಜನರು ಕೈ ಹಿಡಿಯುವವರೇ ಅಥವಾ ಕಮಲ ಅರಳಿಸುವವರೇ ಎಂಬುದು ಪ್ರಶ್ನೆಯಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ತಾರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಒಂದು ಬೆಣ್ಣೆ ಇರ್ತದೆ, ಆ ಬೆಣ್ಣಿನ ಇಬ್ರು 2 ಬೆಕ್ ಬಂದು ಅಂತದೆ. ಬೆಣ್ಣೆ ಪೆಂಟಿ ನೋಡಿ 200 ರೂಪಾಯಿ 100 ರೂಪಾಯಿ ಕಡಿಮೆ ಮಾಡ್ರ ಅಂತಲ್ವ ಮರ 950 ರೂಪಾಯಿ ಆಗೈತಿ. ಸುಳ್ಳು ಹೇಳ್ಬೇಡ, ನನ್ನ ಬಾಯಿಗೆ ಸುಳ್ಳು ಹೇಳಿಸ್ಬೇಡ. ಹೌದಿಲ್ಲ, ಕಡಿಮೆ ಮಾಡಿಲ್ಲ ನೋಡ. ಹಂಗಾರೆ ನೀನ್ ಲಂಚ ತಿನ್ನಕತ್ತ ನೋಡ್ಬೇ 900. ನಾವು ಹುಣಗೂರು ತಾಲೂಕದವರು ಈ ಭಾಗದವ್ರು ಯಾವಾಗ ನೀರು ಕಟ್ಟಿದ್ವಿ. ಮೊನ್ನೆ ಕಂದಗಲ್ ಹೋಗೋ ಹೊರಟಾಗ ಶಾಸಕರ ಜೊತೆಗೆ ನಾನು ಡಿಸ್ಕಸ್ ಮಾಡಿದೆ. ಸರ್ ಮತ್ತು ಮುಂದಿನ ಕಾರ್ಯಕ್ರಮ ಏನದ, ಏನೇನು ಇಟ್ಕೊಂಡಿದೆ ಅಂತ. ನಾನು ನನ್ನ ಹಲವಾರು ಗೆಳೆಯರು ಅದೇ ಒಂದು ವಿಶ್ವಾಸದ ಮೇಲೆ, ಅದೇ ಒಂದು ಭರವಸೆದ ಮೇಲೆ ಕೂಡ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕೇಂದ್ರದಿಂದ ಘೋಷಣೆ ಮಾಡಂತ ಎಲ್ಲ ಗ್ಯಾರಂಟಿಗಳು ಕೂಡ ನಾವು ಸರಿಯಾಗಿ ಅನುಷ್ಠಾನ ಮಾಡ್ತೀವಿ ಅನ್ನೋದು ಒಂದು ವಿಶ್ವಾಸ, ಒಂದು ಭರವಸೆ ನಮ್ಮ ಪಕ್ಷದ ಮೇಲೆ ನಿಮ್ದು ಇರಲಿ ಎಂದು ಹೇಳುತ್ತಾ ಒಂದು ಮಾತನ್ನು ನಾನಲ್ಲಿ ಹೇಳಲು ಬಯಸುತ್ತೇನೆ. ಈಗ ಯಾರ್ಯಾರು ಏನೇನು ಯೋಜನೆಗಳು ಮಾಡಿದ್ರಿಲ್ಲ, 0 ಅಕೌಂಟ್ ಮಾಡಿದ್ರಿ, ಜನಧನ್ ಅಕೌಂಟ್ ಅಂತ ಹೇಳಿ ಮೋದಿ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದಿದ್ನಲ್ಲ, 15,000 ಬಂದತ್ತ. ಯಾರಿಗೆ ಬಂದತ್ತಲ್ಲಪ್ಪ? ಆ ಬಿಜೆಪಿ ಕೇಳಿ ಹೋಗ್ಲಿ, ಅವ್ರ ಮನೆಯಾಗ ಬಂದತ್ತ. 15 ಲಕ್ಷ ರೂಪಾಯಿ ಇಲ್ಲ. ನಾವು 460 ರೂಪಾಯಿ ಸಿಲಿಂಡರ್ ಇದ್ರ ಸಿಲಿಂಡರ್ ಸಿಕ್ಕಾಪಟ್ಟೆ ಮಾಡ್ಬಿಟ್ರಲ್ಲ ಕಾಂಗ್ರೆಸ್